ಕರ್ನಾಟಕದ ಒಂದು ದೂರದ ಹಳ್ಳಿ. ಆ ಹಳ್ಳಿಯ ಕೊನೆಯ ಭಾಗದಲ್ಲಿ ಒಂದು ಹಳೆಯ ಮನೆ ಇತ್ತು. ಜನರು ಹೇಳುತ್ತಿದ್ದರು, ಆ ಮನೆಗೆ ಸೂರ್ಯಾಸ್ತದ ನಂತರ ಹೋಗಬೇಡಿ ಎಂದು. ಆದರೆ ಅರ್ಜುನ್ ಅನ್ನ ಒಬ್ಬ ಯುವಕ ಈ ಮಾತುಗಳನ್ನು ನಂಬುವುದಿಲ್ಲ. ಒಂದು ದಿನ ಅವನು ಪಣ ತೊಟ್ಟನು, ನಾನು ಇವತ್ತು ರಾತ್ರಿ ಆ ಮನೆಯಲ್ಲಿಯೇ ಒಬ್ಬನೇ ಇರುತ್ತೀನಿ ಎಂದು. ಅಂದು ರಾತ್ರಿ ಆ ಅರ್ಜುನ್ ಆ ಮನೆಯ ಒಳಗಡೆ ಹೋದನು. ಬಾಗಿಲು ನಿಧಾನವಾಗಿ ಶಬ್ದ ಮಾಡಿತು. ಅವನ ಹೃದಯ ಬಡಿತ ಹೆಚ್ಚಾಗತೊಡಗಿತು. ಮನೆಯ ಒಳಗಡೆ ಹಳೆಯ ಚಿತ್ರಗಳು ಗೋಡೆ ಮೇಲೆ ಯಾರೋ ನೋಡ್ತಾ ಇದ್ದಂತೆ ಅನಿಸಿತು. ಹಠಾತ್ ಒಂದು ಚಳಿಗಾಳಿ ಬೀಸಿತು. ಒಳಗಡೆ ಎಲ್ಲವೂ ಅಸ್ತವ್ಯಸ್ತ. ಯಾರೋ ಬಾಗಿಲು ತಟ್ಟಿದರು. ಅರ್ಜುನ್ ನಿಧಾನವಾಗಿ ಕೇಳಿದನು, ಯಾರು ಯಾರು? ಯಾವುದೇ ಉತ್ತರವಿಲ್ಲ. ಆದರೆ ಬಾಗಿಲು ತೆರೆದು ನೋಡಿದರೆ ಹೊರಗಡೆ ಯಾರೂ ಇರಲಿಲ್ಲ. ಆದರೆ ನೆಲದಲ್ಲಿ ಒದ್ದೆಯಾದ ಹೆಜ್ಜೆಗಳು. ಅವು ನಿಧಾನವಾಗಿ ಮನೆಯ ಒಳಗಡೆ ಬರುತ್ತಿದ್ದವು. ಅರ್ಜುನ್ ಭಯಪಟ್ಟುಕೊಂಡನು. ಆ ಕ್ಷಣದಲ್ಲಿ ಅವನ ಕಿವಿಯ ಹತ್ತಿರ ಯಾರೋ ಹತ್ತಿರ ಬಂದು, ನೀನು ಯಾಕೆ ಇಲ್ಲಿ ಬಂದೆ ಎಂದರು. ಅರ್ಜುನ್ ತಿರುಗಿ ನೋಡಿದನು. ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲೆ ಒಂದು ನೆರಳು. ಆದರೆ ಅದು ಅವನದ್ದಲ್ಲ. ಇದ್ದಕ್ಕಿದ್ದ ಹಾಗೆ ಅರ್ಜುನನ ಮೊಬೈಲ್ ಲೈಟ್ ಆಫ್ ಆಯಿತು. ಪೂರ್ತಿಯಾದ ಕತ್ತಲೆ ಆವರಿಸಿತು. ಅವನ ಉಸಿರಾಟ ಮಾತ್ರ ಕೇಳುತ್ತಿತ್ತು. ಅವನು ನಿಧಾನವಾಗಿ ತಿರುಗಿದನು. ಕಣ್ಣು ಇಲ್ಲದ ಮುಖ, ಬಾಯಲ್ಲಿ ರಕ್ತ, ಭಯಾನಕವಾದ ನಗು. ನೀನು ಈಗ ಇಲ್ಲಿಂದ ಹೋಗಲ್ಲ ಎಂದು ಅದು ಹೇಳಿತು. ಮರುದಿನ ಬೆಳಗ್ಗೆ ಆ ಮನೆಯಲ್ಲಿ ಅರ್ಜುನ್ ಕಾಣಿಸಲಿಲ್ಲ. ಆದರೆ ಗೋಡೆಯ ಮೇಲೆ ಒಂದು ಬರಹ ಇತ್ತು, ಅವನು ಇಲ್ಲಿ ಇದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.